ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಯಾರು ಊಟ ಮಾಡೋದು ಇಲ್ವಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ಏನು ಚೌಡೇಶ್ವರಿ ತಾಯಿ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕರೆದು ಆ ತಾಯಿ ಒಂದು ಸನ್ನಿಧಿಯಲ್ಲಿ ನಿಮ್ಮನ್ನ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಾಯಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಜೊತೆಯಲ್ಲಿ ಕಾಡೇಪಲ್ಲಿ ನಾಗರಾಜನವರು ನನ್ನ ಜೊತೆ ವೇದಿಕೆ ಮೇಲೆ ಹಂಚ್ಕೊಂಡಿದ್ದಾರೆ. ಹಾಗೂ ನನ್ನ ಜೊತೆ ವೇದಿಕೆಯಲ್ಲಿ ನಮ್ಮ ಸಾಮೇಗೌಡರು, ರಘುಪಂತ ಸರ್ ಅವರು, ಲಕ್ಷ್ಮಣರು, ಬಾಬಣ್ಣವರು, ಹಾಗೂ ನಮ್ಮ ಸುಬ್ರಹ್ಮಣ್ಯನವರು, ನಮ್ಮ ಉದಯವರು, ಹಾಗೂ ನಮ್ಮ ಈಗ ತಾನೇ ಮದುವೆ ಆಗಿರ್ತಕ್ಕಂಥ ನಮ್ಮ ಸತೀಶ್ ಅವರು, ಕೇಶವ ರೆಡ್ಡಿ ಅವರು, ಜಯಪಟ್ಟಣರು, ಗಣಪಣ್ಣರು, ಎಲ್ಲ ನನ್ನ ಮುಖಂಡರಿಗೆ ಹೊಂದಿಸುತ್ತಾ, ವೇದಿಕೆ ಮೇಲೆ ಮತ್ತೋರ್ವ ಕಾರಣಕರ್ತರಾಗಂತ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮದ ರೂವಾರಿಗಳಾಗಿದ್ದಾರೆ, ಹಾಗೂ ನಮ್ಮ ಮಂಜಣ್ಣವರು ಕೂಡ ರೂವಾರಿಗಳಾಗಿದ್ದಾರೆ. ಎಲ್ಲ ನನ್ನ ಸುತ್ತಮುತ್ತಲಿನ ಗ್ರಾಮಸ್ಥರ ಯುವಕ ಮಹೋತ್ಸವಕ್ಕೆ ಯುವಕರು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ನೀವೆಲ್ಲರಿಗೂ ಶುಭಾಶಯ ತಿಳಿಸ್ತಾ, ಏನಿವತ್ತು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲೂ ನಿಮ್ಮೂರಿಗೆ ಏನಾದ್ರೂ ಮಾಡ್ಕೊಡೋ ಸಿದ್ಧವಾಗಿದ್ದೀನಪ್ಪ. ಕಾಡೇಪಲ್ಲಿ ಬೇರೆಲ್ಲ, ನಾನು ಬೇರೆ ಅಲ್ಲ. ನಾನು ಸೋತಾಗಿದ್ದರೂ ನಿಮ್ ಜೊತೆ ನಾನು ಕರೆಕ್ಟ್ ಆಗಿದ್ದೀನಿ, ಮುಂದೆಲ್ಲ ಇರ್ತೀವಿ. ನನ್ನ ಸರ್ಕಾರ ಇರ್ಲಿ ಸರ್ಕಾರ ಇಲ್ಲದೆ ಇರ್ಲಿ, ನಿಮ್ ಮನೆಗೆ ಬಂದು ಊಟ ಮಾಡ್ಕೊಂಡು ನಿಮ್ಮ ಮಗುವಿಗೆ ನಾನು ಇರ್ತೀನಿ. ಯಾವತ್ತು ನನ್ನ ಶಾಸಕನ ಗರ್ವ ಪಡೋದಿಲ್ಲ, ನಿಮ್ ಮನೆ ಮಗುವಾಗಿರ್ತೀನಿ ಅಂತ ಯಾವತ್ತು ನನಗೆ ಈ ಊರಿಗೆ ಅಭಿನವ ಸಂಬಂಧ ಇದೆ. ನಿಮ್ಗೆ ಗೊತ್ತಿರ್ಲಿ, ಕಾಡೇಪಲ್ಲಿ ಅಂತಂದ್ರೆ ಇಡೀ ತಾಲೂಕು ಗೊತ್ತು. ಅದು ಯಾರಿಂದ ಅಂದ್ರೆ ನಾಗರಾಜನಿಂದ, ಹೌದಲ್ವಾ? ಹೌದಾನೆ? ಬಹುಶಃ ಏನಾದ್ರು ಆ ನಾಗರಾಜನ ಪಕ್ಕದಲ್ಲಿ ಕಾಡೇಪಲ್ಲಿ ಇಲ್ಲೇ ಇದ್ರೆ ಆ ನಾಗರಾಜನಿಗೆ ಶಕ್ತಿ ಇರ್ತಾ ಇರ್ಲಿಲ್ಲ, ಹೌದಾನೆ? ಆ ಕಾಡೇಪಲ್ಲಿ ಇದ್ದಿದ್ದಕ್ಕೆ ಆ ನಾಗರಾಜನ ಶಕ್ತಿ ಬಂದಿದ್ದು, ಹೌದಾನೆ? ಆ ಕಾಡೇಪಲ್ಲಿ ಇದ್ದಿದ್ದಕ್ಕೆ ಆ ನಾಗರಾಜನ ಶಕ್ತಿ ಬಂದಿದೆ. ಹುಟ್ಟಿದ ನಾಗರಾಜನ ಅಂತ ಈ ಕಾಡೇಪಲ್ಲಿ ಬಂದಿರ್ತಾ ಉಂಟೆ. ಅಂದ್ರೆ ನಾಗರಾಜನ ಕಾಡೇಪಲ್ಲಿಗೆ, ಕಾಡೇಪಲ್ಲಿ ನಾಗರಾಜ ಅವರಿಗೆ ಶಕ್ತಿ ಬಂದಿದೆ. ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಈ ಮಟ್ಟಕ್ಕೆ ಬಂದಿದೆ. ಈ ಕಾಡೇಪಲ್ಲಿ ಜನ ಬಹುಶಃ ನಾನು ಹೇಳ್ಬಾರ್ದು, ನಾನು ಸೋತಾಗ ಕೂಡ ಸುಮಾರು 400 ಚಿಲ್ಲರೆ ಹೋಟ್ ನಂಗೆ ಹೇಳಿ ಬಂದಿತ್ತು. ನಾನು ಗೆದ್ದಾಗ ಕೂಡ ಅದಕ್ಕಿಂತ ಯಥೇಚ್ಛವಾಗಿ ಬಂದಿತ್ತು. ಬಹುಶಃ ಯಾವುದೇ ಮರೆದು ಕೂಡ ಈ ಊರನ್ನ ನಾನು ಮರೆಯಾಗಿಲ್ಲ. ಯಾಕಂದ್ರೆ ನನಗೆ ಅನ್ನ ಕೊಟ್ಟಿರ್ತಕ್ಕಂಥ ಊರು. ಆಗ್ಲಿ, ನನ್ನ ಸರ್ಕಾರ ಇಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಎಲ್ಲಾ ದುಡ್ಡು ಗ್ಯಾರಂಟಿಗೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅನುದಾನ ಕೊಡ್ತಾ ಇಲ್ಲ. ಅದೆಲ್ಲ ನೋವು ನಿಮಗೆ ಗೊತ್ತಿದ್ಲಿ. ಖಂಡಿತವಾಗ್ಲೂ ಮುಂದಿನ ದಿವಸ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾ, ಈ ಮಾತಿಗೆ ಇವತ್ತೇನು ಸುದೀರ್ಘವಾಗಿ ಮಳೆ ಬರ್ತಾ ಇದೆ, ಮಳೆ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ, ಇಡೀ ಜನಕ್ಕೆ, ರೈತಾಪಿ ಜನಕ್ಕೆ ಒಳ್ಳೇದಾಗ್ಲಿ. ಮಳೆ ಇದ್ರೆ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಕ್ಕೆ ತಾಯಿಗೆ ಅವಕಾಶ ಮಾಡಿಕೊಟ್ಟ ನನ್ನ ತಾಯಿ ಚೌಡೇಶ್ವರ ಹೊಂದಿಸ್ತಾ, ನನಗೆ ಗೊತ್ತು ಇವತ್ತು ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ನಡೀಲಿ, ಇವತ್ತು ಯುವಕರಿಗೋಸ್ಕರ ತುಂಬಾ ಚೆನ್ನಾಗಿ ಆರ್ಕೆಸ್ಟ್ರಾ ಇರ್ತದೆ. ನಾನು ಯಾವತ್ತೂ ಸದಾ ನಿಂತಿದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಹೊಂದಿಸ್ತಾ ನಾನು ಮಾತು ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.